ಜಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರೈತರಿಗೆ ಬೆಳೆ ವಿಮೆ ವಂಚಿಸಿದ ವಿಮಾ ಕಂಪನಿ ವಿರುದ್ಧ ಬೇಳೂರು ಗುಡುಗು, ರಾಜ್ಯ ಸರ್ಕಾರದ ಪಾಲು ನಿಲ್ಲಿಸುವ ಜೊತೆಗೆ ಬ್ಲಾಕ್ ಲಿಸ್ಟ್ ಸೇರಿಸುವ ಎಚ್ಚರಿಕೆ, ಉಪವಿಭಾಗೀಯ ಆಸ್ಪತ್ರೆಯಲ್ಲಿ 2 ಗಂಟೆಯಲ್ಲಿ ಟಿಬಿ ಪತ್ತೆ ಹಚ್ಚುವ ಯಂತ್ರ ಲೋಕಾರ್ಪಣೆ, ಆಸ್ಪತ್ರೆಗೆ ಬಂದ ಅನುದಾನ ಕುರಿತು ಶೀಘ್ರ ಮಾಹಿತಿ ಬಿಡುಗಡೆ ಎಂದು ಟೀಕಾಕಾರರಿಗೆ ಸಂದೇಶ ಕೊಟ್ಟ ಬೇಳೂರು, ಬರೂರು ಆನೆ ಹಾವಳಿ ಪ್ರದೇಶಕ್ಕೆ ಶಾಸಕರ ಭೇಟಿ, ರೈತರಿಗೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿದ ಶಾಸಕರು, ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಶೀಘ್ರ ಕಾಮಗಾರಿ ಮುಗಿಸಿ ರೈತರಿಗೆ ಸಂಪರ್ಕ ಕಲ್ಪಿಸಲು ಜಿಕೆಬಿ ಖಡಕ್ ಸೂಚನೆ. ಈಗ ಸುದ್ದಿಯ ವಿವರ. ಇನ್ಶೂರೆನ್ಸ್ ಕಂಪನಿಯಿಂದ ಸಾಗರ ಮತ್ತು ತೀರ್ಥಹಳ್ಳಿ ಭಾಗದ ರೈತರಿಗೆ ಮೋಸವಾಗಿದೆ. ಬೆಳೆ ವಿಮೆ ಕೊಡುತ್ತೇವೆ ಎಂದು ರೈತರಿಂದ ಕೋಟ್ಯಾಂತರ ರೂಪಾಯಿ ಹಣ ಕಟ್ಟಿಸಿಕೊಂಡು ಮೋಸ ಮಾಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಆರ್ ಜೈನ್, ತಹಶೀಲ್ದಾರ್ ರಶ್ಮಿ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್, ಡಾಕ್ಟರ್ ನಾಗರಾಜ್ ಅಧಿಕಾರಿಗಳು ಹಾಜರಿದ್ದರು. ಸಾಕ್ಷಿ ಹೇಳ್ಕೊಂಡು ಇವತ್ತು ಕೆಲವು ರೈತರಿಗೆ ಅನ್ಯಾಯ ಮಾಡಿದೆ. ಮಳೆ ಮಾಪನ ಶಿಕಾರಿಪುರದಲ್ಲಿ ಇಲ್ಲ, ಅಲ್ಲೂ ಇರೋದೇ ನಮ್ಮಷ್ಟೇ ಇದೆ, ಅಲ್ಲಿ ಕೊಟ್ಟಿದ್ದಾರೆ ಫುಲ್ಲು. ಮಳೆ ಮಾಪನ ಸೊರಬದಲ್ಲಿ ಇಲ್ಲ, ಅಲ್ಲೂ ಕೊಟ್ಟಿದ್ದಾರೆ ಫುಲ್ಲು. ಇಲ್ಲಿ ಇದೆ ಮಳೆ ಮಾಪನ, ಅಲ್ಲಿ ಪಕ್ಕದಲ್ಲೇ ಎಲ್ಲ ಮಳೆ ಮಾಪನ ಅಂದ್ರೆ ಎಲ್ಲವೂ ಒಂದೇ ಗೇಜಲ್ಲೇ ಮಳೆ ಆಗಿರುತ್ತೆ. ಆದ್ರೆ ಇಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಮೋಸ ಮಾಡಿದ್ದಾರೆ. ಇದಕ್ಕೆ ಮೊನ್ನೆ ಚರ್ಚೆ ಆಗಿದೆ, ಮೊನ್ನೆ ಮಾಡೋದೇ ಬೇಡ. ಹೆವಿ ಮಳೆ ಆಗಿರೋದು ಸಾಗರ, ತೀರ್ಥಹಳ್ಳಿ, ಹೊಸನಗರ ಅಲ್ವಾ? ಶಿಕಾರಿಪುರ ಆಗಿಲ್ಲ ಅಷ್ಟು, ನಮ್ಮಲ್ಲಿ ಸೊರಬನೂ ಆಗಿಲ್ಲ. ಅಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿ ಕೊಟ್ಟಿದೆ ಅಲ್ವಾ? ಇಲ್ಲಿ ಇಲ್ಲ ಅವ್ರು ಕೊಟ್ಟಿದ್ದಾರೆ, ನೀವಲ್ಲ. ಆದ್ರೆ ಇಲ್ಲಿಗೆ ಯಾಕೆ ಅಷ್ಟು ಇದು ಮಳೆ ಬಂದ ಜಾಗಕ್ಕೆ ಯಾಕೆ ಆ ತರ ಮಾಡಿದ್ರು ಅನ್ನೋದು ಬಂದಿತ್ತು ಪ್ರಶ್ನೆ ಇದೆ. ಸರ್ ಏನಾಗುತ್ತೆ, ಒಂದು ಸಬ್ಮಿಷನ್ ಚರ್ಚೆ ಆಗಿದೆ. ಆಮೇಲೆ ನಾವು ಮಳೆ ಮಾಪನ ಈ ಸರಿ ಹಾಕೊಡ್ತೀನಿ ಅಂತ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಅದಾಯ್ತು. ಹಿಂದಿ ಸರಿ ಕೊಟ್ಟಿದ್ದಾರೆ ಅಲ್ರಿ, ಹಿಂದಿ ಸರಿ ಬಂದಿದೆ, ಹಿಂದಿ ಸರಿ ಎಲ್ಲರಿಗೂ ಬಂದಿದೆ. ಈ ವರ್ಷ ಅವರಿಗೆ ರೋಗ ಬಂದಿದೆಯಾ? ಈ ಸರಿ ಬೇಕಂತಲೇ ಮಾಡಿ ಅವ್ರು ದುಡ್ಡು ಹೊಡೆಯಕ್ಕೆ ಮಾಡ್ಕೊಂಡಿರೋಂಥ ಕಂಪ್ನಿ ಇದು. ಹೋದ ವರ್ಷ ಇದೇ ಮಳೆ ಮಾಪನದಲ್ಲೇ ದುಡ್ಡು ಕೊಟ್ಟಿದ್ದಾರೆ, ಆಯ್ತಾ? ಇದೇ ಮಳೆ ಮಾಪನದಲ್ಲೇ ಶಿಕಾರಿಪುರ ಕೊಟ್ಟಾರೆ, ಇದೇ ಮಳೆ ಮಾಪನದಲ್ಲಿ ಸೊರಬದಲ್ಲಿ ಕೊಟ್ಟಿದ್ದಾರೆ, ಆಯ್ತಾ? ನಮ್ಮ ಸಾಗರ ಮತ್ತು ಸಾಗರದಲ್ಲಿ ಸ್ವಲ್ಪ ಮತ್ತು ಹೊಸತೀರ್ಥದಲ್ಲಿ ಕಮ್ಮಿ ಆಗಿ ಬಿಟ್ರೆ ಮತ್ತೇನೂ ಆಗಿಲ್ಲ. ಇದು ಆಗ್ಲೇಬೇಕು. ಇದು ಅದಕ್ಕೆ ನೀವು ಏನ್ ಕ್ರಮ ತಗೊಳ್ಬೇಕು ಅದನ್ನ ಮಂತ್ರಿಗಳಿಗೆಲ್ಲ ಇದೆಲ್ಲ ಹಾಕಿ ಡೇಟಾಸ್ ಹಾಕಿ ಒಟ್ಟಲ್ಲಿ ಆಗ್ಬೇಕ್ರಿ. ರೈತರು ಕಷ್ಟಪಟ್ಟು ಇದು ಮಾಡಿ ಮಳೆಗೆ ಹೋಗೋದಕ್ಕೆ ಅವ್ರಿಗೆ ಪರಿಹಾರ ಸಿಗಲ್ಲ ಅಂದ್ರೆ ಇದೆಂತ ದರಿದ್ರ ಇನ್ಶೂರೆನ್ಸ್ ಕಂಪನಿ. ಈ ವರ್ಷನೂ ಕೂಡ ಕಟ್ಟಿದ್ದಾರೆ ಸುಮಾರು. ಇದು ಏನ್ ಕೇಂದ್ರ ಸರ್ಕಾರದ? ಇದು ಕೇಂದ್ರ ಮತ್ತು ನಾವು ಕೊಡ್ತೀವಲ್ಲ, ಮತ್ತೆ ನಮ್ ಪಾಲು ನಿಲ್ಸಕ್ಕೆ ದುಡ್ಡು ಹೇಳ್ಬೇಕು. ಈಗ ನಾನು ಅದೇ ಮಾಡ್ಬೇಕೀಗ, ಅದೇ 5% ಮತ್ತೆ ಮಾಡ್ಬೇಕಲ್ಲ ಅವರು. ಅದನ್ನೇ ನಾವು ಹೇಳಿದ್ವಿ. ಮತ್ತೆ ಈಗ ಇಲ್ಲಾಂದ್ರೆ ಅವ್ರ ಮೇಲೆ ನಾನು ಬ್ಲಾಕ್ ಲಿಸ್ಟ್ ಹಾಕಕ್ಕೆ ರೆಡಿ ಮಾಡ್ತೀನಿ. ನಾವಂತೂ ಕೊಡೋದಲ್ಲ, ನೆಕ್ಸ್ಟ್ ಇಯರ್ ನಾವು ಕೊಡೋದು ಇಲ್ಲ, ಇದು ಮಾಡೋದು ಇಲ್ಲ. ಏನ್ ತಿಳ್ಕೊಂಡಿದ್ದಾರೆ ಅವ್ರು? ಹಂಗಂದ್ರೆ ನಾವಲ್ಲ. ಹಂಗಂದ್ರೆ ರೈತರು ಮತ್ತೇನು ಕಟ್ಟಿದ್ದಾರೆ ಅವರು? ದುಡ್ಡು ಕಟ್ಟಿ ಮೇಲೆ ನಮ್ಮ ಅವರೇನು ಪುಕಟೆ ಕೊಡ್ತಾನೆ ಅವನು? ನಮ್ಮ ಸರ್ಕಾರ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣ ಇದು, ಅದು ಅವ್ರು ಕೊಡ್ಲೇಬೇಕದು. ರೈತರು ಕೊಡೋಂಥದ್ನ ನೀವು ಮುಡಿಸ್ಬೇಕಷ್ಟೇ. ನೀವ್ ಏನ್ ಮಾಡಿ, ಈಗ ಬೇರೆ ಏನ್ ಮಾಡಿ, ಅವ್ರಿಗೆ ಏನ್ ಮಾಡಿದ್ರಿ? ಈಗ ಮುಂದೆ ಏನ್ ಮಾಡಿದ್ದೀರಿ ಸರ್? ಅದೇ ಸರ್, ಈಗ ಅದನ್ನ ಸರಿ ಮಾಡಿ ಅದೇನ್ ಆಗ್ಬೇಕಾಗುತ್ತೋ ನೀವು ಮಂತ್ರಿಯವ್ರು ಕಂಡು ಬೇಕಾದ್ರೆ ನೀವು ಬರ್ರಿ. ಆ ಜನರಿಗೆ ಕೊಡ್ಲೇಬೇಕು ಇನ್ಸೂರೆನ್ಸ್. ಪಾಪ ಈ ಮತ್ತು ಕೊಳೆ ರೋಗದಿಂದ ತತ್ತರಿಸಿ ತಾಲೂಕಿನ ಜನ ಹೋಗಿದ್ದಾರೆ. ಅವರಿಗೆ ಈ ವಿಮಾ ಕಂಪನಿಯವರು ಬೇರೆ ಬೇರೆ ತಾಲೂಕಲ್ಲಿ ಕೊಟ್ಟಿದ್ದಾರೆ, ನಮ್ಮ ತಾಲೂಕಲ್ಲಿ ಮಾತ್ರ ಈ ತರ ಮಾಡಿದ್ದಾರೆ. ಅದಕ್ಕೋಸ್ಕರ ಮಳೆ ಆಧಾರದ ಕೊಡಬೇಕಂತ ಹೇಳಿ ಅದಕ್ಕೂ ಸಹ ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ. ಖಂಡಿತ ಅದನ್ನ ನಾನು ಮಾಡ್ತೇನೆ, ಬಿಡೋದಿಲ್ಲ. ಯಾವ ಕಾರಣಕ್ಕೂ ಆ ಕಂಪನಿಯವರಿಗೆ ಕೊಡ್ಲಿಕ್ಕೆ ತಪ್ಸಕ್ ಬಿಡೋದೇ ಇಲ್ಲ. ಖಂಡಿತ ರೈತರಿಗೆ ಶಾಸಕ 9 ದಿವಸ ಬಿಡ್ತೀವಿ. ಮದನ್ 9 ದಿವಸ ನೀರು ಬಿಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ನೀರಿನೇನು ಕೊರತೆ ಇಲ್ಲ. ನಮ್ಮ ಡ್ಯಾಮಲ್ಲಿ ನೀರಿದೆ, ಚೆನ್ನಾಗಿದೆ, ನೀರಲ್ಲಿ ಇದೆ. ಅದರಿಂದ ನೀರು ಕೊಡ್ತೀವಿ. ಈ ಸರಿ ಜಾತ್ರೆಗೆ ಪಾಪ ಮನೆ ಕ್ಲೀನ್ ಮಾಡೋದು, ಪಾತ್ರೆ ಕ್ಲೀನ್ ಮಾಡೋದು ಎಲ್ಲ ಇರ್ತಾವೆ, ಪಾಪ ಮಾಡ್ಸೋದು. ಅದಕ್ಕೆ ತಲೆ ಕೆಡಿಸ್ಕೊಬೇಡ, ಎಲ್ಲವೂ ಕೊಡ್ತೀವಿ. ನೀರಿಂದ ಹಿಡಿದು, ಸ್ವಚ್ಛತೆಯಿಂದ ಹಿಡಿದು, ಪೇಂಟಿಂಗಿಂದ ಹಿಡಿದು ಸಾಗರದ ನಗರವನ್ನು ಸುಂದರ ಮಾಡುವಂಥ ಕೆಲಸವನ್ನು ಇದೇ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಸರ್ಕಾರದಿಂದಲೂ 2 ಕೋಟಿ ರೂಪಾಯಿ ದುಡ್ಡು ತಂದಿದ್ದೀವಿ, ವಿಶೇಷ ಅನುದಾನ.
ನೆನ್ಪಿಡ್ಕೊಳ್ಳಿ, ಅದೂ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಯಾಂಕ್ಷನ್ಗೆ ಹೋಗಿದೆ, ಟೆಂಡರ್ ಆಗುತ್ತೆ, 2 ವರ್ಷದಲ್ಲಿ ಟೆಂಡರ್ ಆಗಿ ಬಂದ್ಬಿಡುತ್ತೆ. ಎಲ್ಲವೂ ಕೊಟ್ಟಿದ್ದೀವಿ. ಮತ್ತೆ ವಿಶೇಷವಾಗಿ ನಮ್ಮ ನಗರಸಭೆಯಲ್ಲಿ ಹಣ ಇದೆ, ಅದನ್ನು ಸಹ ರಸ್ತೆಗಳಿಗೆ ಕೊಡ್ತಾ ಇದ್ದೀವಿ, ಮೀಸಲಿಟ್ಟಿದ್ದೀವಿ. ಮತ್ತೆ ಎಲ್ಲೆಲ್ಲಿ ಪೇಂಟ್ ಆಗ್ಬೇಕಂತ ಹೇಳಿದ್ದೀನಿ, ಎಲ್ಲ ಕಾಂಪೌಂಡ್ಗಳು ಪೇಂಟ್ ಆಗ್ಬೇಕು ಅಂತ ಹೇಳಿದ್ದೀನಿ. ಮಾರಿಕಬ್ಬ ಜಾತ್ರೆನೂ ಹೇಳಿದ್ದೀನಿ, ಅವರು ಸಹ ಕೆಲವು ಕಡೆ ಎಲ್ಲ ಪೇಂಟ್ ಮಾಡಿಕೊಡ್ಬೇಕು, ಜಾತ್ರೆ ಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಸುಂದರವಾದಂಥ ನಗರ ಪ್ರತಿಯೊಬ್ಬ ಅಧಿಕಾರಿಗಳು ಹಿಡಿದು PDO ಹಿಡಿದು VA ಇಂದ ಹಿಡಿದು ತಾಲೂಕಿನ ಎಲ್ಲ ಆಫೀಸರಿಂದ ಹಿಡಿದು ಡಾಕ್ಟರಿಂದ ಹಿಡಿದು ಸಂಬಂಧಪಟ್ಟ ನಮ್ಮ ಎಲ್ಲ ಅಧಿಕಾರಿಗಳಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಸಹ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತು ರೆಡಿಯಾಗಿ ಪ್ರತಿ ಹಂತದಲ್ಲೂ ಏನೇನು ಬರುತ್ತೆ, ಮಂಗ ಎಲ್ಲಿ ಸತ್ತಿರುತ್ತೆ ಅದನ್ನು ತಕ್ಷಣ ಪರಿಶೀಲನೆ ಮಾಡಬೇಕು. ಅದು ರಿಪೋರ್ಟನ್ನು ಪುನಃ ಕಳಿಸ್ಬೇಕು. ಆನಂತರ ಏನಾಗಬೇಕು ಅನ್ನೋದನ್ನು ಹೇಳಿದ್ದೀನಿ. ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಂಗನ ಕಾಯಿಲೆ ಯಾರ್ಯಾರು ಆಗಿದ್ರೆ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡೋಕ್ಕೆ ಇವತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಆಂಬುಲೆನ್ಸು ರೆಡಿ ಇದೆ, ಪ್ರತಿಯೊಂದು ಇಟ್ಕೊಂಡಿದ್ದೀವಿ, ಯಾವುದೇ ಕೊರತೆ ಏನಿಲ್ಲ. ಪ್ರತಿಯೊಂದು ಜನರಿಗೆ ಮುಟ್ಟಿಸೋ ರೀತಿಯಲ್ಲಿ ಮಾಡಿದ್ವಿ. ಈಗ ಮತ್ತೊಂದು ಹೊಸ ಆಂಬುಲೆನ್ಸ್ ಬರುತ್ತೆ ನಮ್ಮ ಕೋಗಾರ ಭಾಗದಲ್ಲಿ ಹಾಕಲಿಕ್ಕೆ, 24x7 ಮಾಡಿಕೊಡ್ತೀವಿ. ಅದರಲ್ಲಿ ಎಲ್ಲ ರೆಡಿಯಾಗಿರ್ತಾರೆ, ಡಾಕ್ಟ್ರು ಮತ್ತು ಸಂಬಂಧಪಟ್ಟ ನರ್ಸ್ಗಳೆಲ್ಲ ಇರ್ತಾರೆ. ಈ ರೀತಿ ಪ್ರತಿ ಹಂತದಲ್ಲೂ ಸಹ ಯಾವುದೇ ತೊಂದರೆ ರೀತಿಯಲ್ಲಿ ಅಲ್ಲಿನ ಜನರಿಗೆ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಯಾವುದು ತೊಂದರೆ ಆಗುತ್ತೆ ಮಾಡಿದ್ವಿ. ಈ ನಮಗೊಂದಂದರೆ ಒಂದು ಜೀವಕ್ಕೂ ಬೆಲೆ ಇದೆ, ಆ ಜೀವ ಕಳ್ಕೊಳ್ಳೋದಂತ ಆಗಬಾರ್ದು ಅನ್ನೋ ರೀತಿಯಲ್ಲಿ ಡಾಕ್ಟ್ರುಗಳು ಬಂದಿದ್ದರು, ನಮ್ಮ DHO ಬಂದಿದ್ದರು, THO ಬಂದಿದ್ದರು, ಎಲ್ಲ ಅಧಿಕಾರಿಗಳು ಕರೆಸಿದ್ದೀರಿ. ಎಲ್ಲರದ್ದು ಚರ್ಚೆ ಮಾಡಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ವಿ. ಚರ್ಚೆ ಮಾಡಿದ್ದು ಇಷ್ಟೊತ್ತಕ್ಕ ಎಲ್ಲ ಅಧಿಕಾರಿಗಳು ಹೇಳಿದ್ದೇನೆ, ಅದು ಯಾವತ್ತೂ ಹಿನ್ನಡೆ ಆಗಬಾರ್ದು. ಈ ಸ್ವತ್ತನ್ನು ತಕ್ಷಣ ಪ್ರಗತಿ ಮಾಡಬೇಕಂತ ಸುಜಾತಾ ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ಇವರಿಗೂ ಹೇಳಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ದೀನಿ. ಎಲ್ಲವನ್ನ ನಾವು ಇವತ್ತು ತಕ್ಷಣ ತಗೋಬೇಕಂತ. ಬಡವರಿಗೆ ಸುಲಭವಾಗಿ ಆರೋಗ್ಯ ಸೇವೆ ಸಿಗಬೇಕು. ಖಾಸಗಿ ಲ್ಯಾಬ್ಗಳಲ್ಲಿ ದುಬಾರಿ ಬೆಲೆ ಎಂದು ಬಡವರು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ದೈಹಿಕ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುತ್ತಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಮಂಗಳವಾರ ಸೆಲ್ ಕಂಪನಿ ವತಿಯಿಂದ ದಾನಿ ಡಾಕ್ಟರ್ ಶ್ರೀನಿವಾಸ್ ರಾವ್ TB ಪರೀಕ್ಷೆಗೆ ನೀಡಿರುವ 18 ಲಕ್ಷ ರೂಪಾಯಿ ಮೊತ್ತದ ಯಂತ್ರವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಎಲ್, ಡಾಕ್ಟರ್ ನಾಗರಾಜ್ ನಾಯ್ಕ್, ಡಾಕ್ಟರ್ ನಾಗೇಶ್, ಆರೋಗ್ಯ ರಕ್ಷಾ ಸಮಿತಿಯ ಮಧುಮಾಲತಿ, ಜಯರಾಮ್, ಗಣಪತಿ ಮಂಡಗಳಲ್ಲಿ ರಮೇಶ್ ಚಂದ್ರಗುತ್ತಿ, ಯಶವಂತ್ ಪಣಿ, ನಾಗರಾಜ್, ದಿನಕರ್ ಇನ್ನಿತರರು ಹಾಜರಿದ್ದರು. ಈ ಭಾಗದ ನಮಗೊಂದು ಇದೊಂದು ಮಿಷನ್ ಇರಲಿಲ್ಲ. ಇದು CB ನಾಟ್ ಅಂತ. ಇದು ಕಫ ಪರೀಕ್ಷೆ ಮೂಲಕ ಆ ರೋಗವನ್ನು ಏನು ಬಂದಿದೆ ಅದನ್ನು ಕಂಡುಹಿಡಿಯುವಂಥದ್ದು, ಭಾಳ ಬೇಗ ಕಂಡುಹಿಡಿಯುವಂಥದ್ದು ಹೊಸ ಒಂದು ಮಾದರಿ ಬಂದಿದೆ. CSR ಫಂಡಲ್ಲಿ ಇವತ್ತು ನಮ್ಮ ಶೆಲ್ ಕಂಪನಿಯವರು ಇವತ್ತು ಮ್ಯಾನೇಜರಾಗಿ ಬಂದಿರುವಂಥ, ಅಧ್ಯಕ್ಷರಾಗಿ ಬಂದಿರುವಂಥ ಶ್ರೀನಿವಾಸ್ ರಾವ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸ್ವಾಗತವನ್ನು ಬಯಸ್ತೀನಿ. ನಮ್ಮ THO ಆದಂಥ ನಟರಾಜ್ ಅವರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಡಾಕ್ಟರ್ಗಳೆಲ್ಲ ಇಲ್ಲಿದ್ದೀರಿ. ಯಾಕಂದರೆ ಭಾಳ ಜನರಿಗೆ ಏನಾಗಿದೆ ಅಂದರೆ ಪಾಪ ಏನಾದರೂ ಅದು ಇದು ಬಂದಾಗ ಗೊತ್ತಿರಲ್ಲ, ಅದು ಏನು ಮಾಡಬೇಕು ಏನಂತ ಗೊತ್ತಿರಲ್ಲ. ಪಾಪ ಭಾಳ ಜನರಿಗೆ ಇಲ್ಲಿ ಮಿಷನ್ ಇಲ್ಲ ಅಂದರೆ ಎಲ್ಲೋ ಹೋಗಬೇಕು, ಯಾವುದೋ ಪ್ರೈವೇಟ್ ಆಸ್ಪತ್ರೆ ಹೋಗೋದಿತ್ತು. ನಮಗೆ ಇದೊಂದು ಕೊರತೆ ಇತ್ತು. ಅದರಿಂದ ಭಾಳ ದಿನದಿಂದ ಹೇಳ್ತಿದ್ದೀವಿ, ಇವತ್ತು ನಿಜವಾಗಲೂ ನೆರವೇರಿಸಿದ್ದಾರೆ. ಆ ಬಡವರಿಗೆ ಒಂದು ಅನುಕೂಲ ಇದೆ. ನಮ್ಮ ಉದ್ದೇಶ ಏನಂದರೆ ಬಡವರಿಗೆ ಮೂಲ ಸೌಕರ್ಯ ಸಿಗಬೇಕಂತ ಇದೆಯಲ್ಲ, ಅದಕ್ಕೋಸ್ಕರ ನಾನು ಈ ವರ್ಷ ಇಡೀ ಹಾಸ್ಪಿಟ್ಲನ್ನು ಎಲ್ಲ ರೀತಿಯ ಮೇಲ್ದರ್ಜೆಗೆ ಏರಿಸ್ಕೊಟ್ಟಿದ್ದೀನಿ. ಯಾವುದೇ ಕೊರತೆ ಇಲ್ಲ. ಯಾವುದಾದ್ರು ಕೊರತೆ ಇದ್ದರೆ ಪಬ್ಲಿಕ್ಗೆ ಹೇಳಬೇಕು, ನನಗೆ ಯಾವುದೂ ಕೊರತೆ ಇಲ್ಲದಾಗೆ ಎಲ್ಲ ರೆಡಿ ಮಾಡಿಸಿದ್ದೀನಿ. ಒಳಗಡೆನೂ ಸಹ ಎಲ್ಲ ಯಾವ ವ್ಯವಸ್ಥೆನೂ ಕಮ್ಮಿ ಇಲ್ಲ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅಲ್ಲಿಂದ ಸೊಳ್ಳೆಗೆ ಬರಬಾರ್ದು ಅಂತೇಳಿ ಅದು ಇದು ಹಾಕಿರುವಂಥದ್ದು, ಸೊಳ್ಳೆ ಪರದೆ ಕೊಟ್ಟಿರುವಂಥದ್ದು ಎಲ್ಲವನ್ನೂ ಮಾಡಿದ್ದೀವಿ. ಶೌಚಾಲಯ ಅಂತೂ ಎಲ್ಲವನ್ನೂ ರೆಡಿ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ನಮಗೆ ಮೂಲ ಇನ್ನೊಂದಿಷ್ಟು ಡಾಕ್ಟ್ರೆಲ್ಲ ಇದ್ದಾರೆ. ಈ ಸರಿ ಡಾಕ್ಟ್ರು ಎಲ್ಲ ಫುಲ್ ಇದ್ದಾರೆ. ಆದರೆ ಒಂದಿಷ್ಟು ಮೆಡಿಸಿನ್ ಕೊಡಲಿಕ್ಕೆ ನಮಗೆ ಇವ್ರು ಬೇಕು, ಯಾರು ಫಾರ್ಮಸಿ ಎಷ್ಟು ಬೇಕು, ಅವರೊಂದೆರಡು ಟೆಂಡರ್ ಬಂದುಬಿಟ್ರೆ ನಮಗೆಲ್ಲರೂ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಸರ್ಕಾರದ ಈ ಆಸ್ಪತ್ರೆ ಸಂಪೂರ್ಣವಾದಂಥ ಮೇಲ್ದರ್ಜೆಗೆ ಇರುವಂಥ ಆಸ್ಪತ್ರೆ ಇದೆ. ಮಾನ್ಯ ಮಂತ್ರಿಗಳು ಸಹ ತಾವೆಲ್ಲ ನೋಡಿದ್ರು, ಒಂದ್ಸರಿ ಬಂದರು. ಈ ನಮ್ಮ ಆಸ್ಪತ್ರೆಯನ್ನು ನೋಡಿ ನಾನು ರಾಜ್ಯದಲ್ಲೇ ನೋಡಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ನಮಗೆ ಖುಷಿ ಆಗುತ್ತೆ. ಅದಕ್ಕೆ ಅಭಿನಂದನೆ ನಾನು ನನ್ನೆಲ್ಲ ಸಿಬ್ಬಂದಿ ವರ್ಗದ ಡಾಕ್ಟ್ರಿಗೆ, ನನ್ನೆಲ್ಲ ಸಿಬ್ಬಂದಿ ವರ್ಗ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಆ ರೀತಿ ಬಡವರಿಗೆ ಕಲ್ಯಾಣಕ್ಕೋಸ್ಕರ
ಇವತ್ತು ಮಾಡಿದ್ರು. ಸೊ ಭಾಳ ಜನ ಟೀಕೆ ಮಾಡಿದರು, ನಾನು ತೋರಿಸ್ಕೊಡ್ತೀನಿ ಏನೂ ಕೊಟ್ಟಿಲ್ಲ ಅಂತ. ಎಷ್ಟು 101,85,00,000 ಇಲ್ಲಿ ಕೊಟ್ಟಿದ್ದೀನಿ, 1,65,00,000 ಅಲ್ಲಿ ಕೊಟ್ಟಿದ್ದೀನಿ. ನಾಳೆ ಕೊಡ್ತೀನಿ ಸ್ಲಿಪ್, ನಿಮಗೆಲ್ಲರಿಗೂ ಕೊಡ್ತೀನಿ, ಯಾವುದು ಸ್ಯಾಂಕ್ಷನ್ ಆಗಿದ್ದೆಲ್ಲ ಕೊಡ್ತೀನಿ. ಹಾಗೆ ಇವತ್ತು ಇಂಥ ಒಂದು ಕಂಪನಿಗಳು ಪಾಪ ಇಲ್ಲಿ ಬಂದು ನಮಗೆ CRS ಫಂಡ್ ಕೊಡೋ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಕಂಪನಿಯ ಎಲ್ಲರಿಗೂ ಮತ್ತು ನಮ್ಮ ಶ್ರೀನಿವಾಸರವರಿಗೆ ಸಹ ನಾನು ಹೃದಯಪೂರ್ವಕ ಅಭಿನಂದಿಸ್ತೀನಿ. ನಿಮ್ಮೆಲ್ಲ ಜೋರಾದ ಕಟ್ಟಡ ಬರಲಿ. ಯಾಕಂದರೆ ಇದು ನನಗೋಸ್ಕರ ಅಲ್ಲ, ಸಾರ್ವಜನಿಕರ ಬಡವರಿಗೋಸ್ಕರ ಸಿಗುವಂಥದ್ದು. ಯಾಕಂದರೆ ಎಲ್ಲೋ ಪ್ರೈವೇಟಿಗೆ ಹೋದರೆ ಅಥವಾ ಇದಕ್ಕೆ ಹೋಗ್ಬಿಟ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇಲ್ಲಿ ಅವರಿಗೆಲ್ಲ ಸೌಕರ್ಯ ಸಿಗುವಂಥ, ಚೀಪಾಗಿ ಸಿಗುವಂಥದ್ರಿಂದ ಆಸ್ಪತ್ರೆಗೆ ಬೇಕಾಗಿತ್ತು, ಇದೊಂದು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮಗೆಲ್ಲರಿಗೂ ನಿಮ್ಮ ಪರವಾಗಿ ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಎಲ್ಲರ ನೆಚ್ಚಿನ ಮಾನ್ಯ ಬೇಳೂರು ಗೋಪಾಲಕೃಷ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮಗೆ ಈ ಒಂದು ಮಿಷನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಏಕೆಂದರೆ ಅದು ಸಾಹೇಬರ ಒಂದು ಆಸೆ ಆಗಿತ್ತು. ಏಕೆಂದರೆ ಈ ಭಾಗದಲ್ಲಿ TB ಕೇಸ್ಗಳು ತುಂಬ ಇತ್ತು ಸಾಗರದ ಭಾಗದಲ್ಲಿ. ಹಾಗಾಗಿ ಸಾಹೇಬರು ತುಂಬ ದಿನದಿಂದ ಹೇಳ್ತಿದ್ರು, ಈ ಒಂದು ಮಿಷನ್ನ ಹೆಂಗಾದರೂ ಮಾಡಿ ನೀವು ಇಲ್ಲಿಗೆ ತರಿಸೋದಕ್ಕೆ ಇದು ಮಾಡಿ DH ಅವರ ಅಂತ ಪ್ರತಿ ಇದರೊಳಗೂ ಹೇಳ್ತಾ ಇದ್ರು ಅವರು. ಹಾಗಾಗಿ ಅವರ ಒಂದು ಕೋರಿಕೆಯ ಮೇರೆಗೆ ನಾವೀಗ ಎಲ್ಲರ ಒಂದು ಈ ಒಂದು ಭಾಗದ ಜನರ ಒಂದು ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಈಗ ನಾವು MRPL ಇದರಿಂದ ನಾವು ಅದನ್ನು ಈಗ ಪಡ್ಕೊಂಡಿದ್ದೀವಿ. ಇದಕ್ಕೆ ಸುಮಾರು 20 ಲಕ್ಷ ವೆಚ್ಚ ಆಗಿದೆ. ಇದನ್ನು ನಮ್ಮ ಮಾನ್ಯ ಶ್ರೀನಿವಾಸ್ ಸರ್ ಅವರು ಅಧ್ಯಕ್ಷರಿರ್ತಾರೆ ಇದಕ್ಕೆ MRPL ಇದಕ್ಕೆ, ಅವರು ಕೂಡ ಬಂದಿದ್ದಾರೆ. ಅವರ ಒಂದು ನೆರವಿಂದ ಅವರೇ ಇದನ್ನು ಸ್ಪಾನ್ಸರ್ ಮಾಡಿರ್ತಾರೆ. ಅಂದರೆ ಇದಕ್ಕೆ ಮೇಯ್ನ್ ಕಾರಣ ಏನಂದರೆ ನಮ್ಮ ಸರ್ ಗೋಪಾಲಕೃಷ್ಣ ಸರ್ ಅವರು. ಯಾಕೆಂದರೆ ಅವರು ಮಾಡಿರಲಿಲ್ಲ ಅಂದರೆ ಇಲ್ಲಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಅವರ ಒಂದು ಕೋರಿಕೆ ಮೇರೆಗೆ, ಅವರ ಒಂದು ಆಸೆ ಮೇರೆಗೆ ಇಲ್ಲಿ ಬಂದಿದೆ. ಕಾಡಾನೆಗಳ ದಾಳಿಯಿಂದ ಫಸಲು ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಜೊತೆಗೆ ವೈಯಕ್ತಿಕ ಸಹಾಯ ಸಹ ಮಾಡುತ್ತೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುತ್ತನಹಳ್ಳಿ, ಮುತ್ತಲಬೈಲ್ ಗ್ರಾಮಗಳಲ್ಲಿ ಆನೆ ದಾಳಿಯಿಂದ ಫಸಲು ಕಳೆದುಕೊಂಡ ಪ್ರದೇಶಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. DFO ಮೋಹನ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಅಣ್ಣಪ್ಪ, ಶಾಂತಪ್ಪ ಪೂಜಾರಿ, ರವಿ, ಕಲಸೆ ಚಂದ್ರಪ್ಪ, ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಲ್ಯಾಬ್ಗೆರೆ, ವೀರೇಶ್, ಶಿವು ಇನ್ನಿತರರು ಹಾಜರಿದ್ದರು. ದಾಳಿಗಳು, ಪ್ರಾಣಿಗಳ ದಾಳಿಗಳು ಸಹಜವಾಗಿ ಇವತ್ತು ನಡೀತದೆ. ಆದರೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಾವು ಗಮನ ಹಿಡಿದು ನೋಡೋಕ್ಕಾಗಲ್ಲ. ಈ ಭಾಗದಲ್ಲಿ ಆನೆ ಕಾಟ ನಮ್ಗೆ ಇರಲಿಲ್ಲ, ಇಷ್ಟು ವರ್ಷನೂ ಇರಲಿಲ್ಲ ಇಲ್ಲಿ. ಈ ಸರಿ ಇಷ್ಟು ಆನೆಗಳು ಈ ಕಡೆ ಬಂದಿದೆ. ಎಲ್ಲಿಂದ ಬಂದಿದೆ ಅಂತಲೂ ಗೊತ್ತಿಲ್ಲ, ಬಂದಿದೆ. ಅದು ಆಕಸ್ಮಿಕ ಬಂದಂಥ ಸಂದರ್ಭದಲ್ಲಿ ಅದು ಏನಾಗಿದೆ, ನಾವು ಹಿಂದೆ ಅಲ್ಲೆಲ್ಲ ಓಡಿಸಿದ್ರೆ ಅದು ನೇರ ಹೋಗ್ತಾ ಹೋಗ್ಬಿಡೋದು ಅದು. ಆದರೆ ಇವು ಏನು ಮಾಡಿದವು, ಹೋಗ್ತಾವೆ ಮತ್ತು ವಾಪಸ್ ಬರ್ತಾವೆ, ಹೋಗ್ತಾವೆ, ಇದು ಮುಂದೆ ಹೋಗ್ತಾನೆ ಇಲ್ಲ ಅದು. ಬಹುಶಃ ಇಲ್ಲಿಯ ಈ ಬಿದಿರು ಮಟ್ಟಿ ಎಲ್ಲ ಇರೋದ್ರಿಂದ ಬಹುಶಃ ಆಹಾರಕ್ಕೆ ಅವು ಬಹುಶಃ ಇಷ್ಟ ಆಗಿ ಅಲ್ಲಿ ಇದಾವೇನೋ ಗೊತ್ತಿಲ್ಲ. ಅದಕ್ಕಾಗಿ ಆಕಸ್ಮಿಕ ಬರೋ ಇದಕ್ಕೆ ನಾವು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನ ಈಗ ಅವರು DFOಗಳು, ಊರಿನವರು ಸಹಕಾರ ಬೇಕು. ಅವರೆಲ್ಲರೂ ಸಹಕಾರ ಇದ್ದರೆ ನಾವು ಕಳ್ಸೋಕೆ ಅನುಕೂಲ ಆಗುತ್ತೆ. ಯಾಕಂದರೆ ಫಾರೆಸ್ಟ್ ಇಲಾಖೆಯವರು ಒಬ್ಬೊಬ್ಬರೇ ಅವರು ಹೋಗ್ಬೇಕಲ್ಲ, ಅವರಿಗೂ ಜೀವ ಭಯ ಇದೆಯಲ್ಲ. ಒಬ್ಬನ ಹಿಂದೆ ಒಂದು ಸಾಯಿಸಿದ್ದು ನೋಡಿದಾರಲ್ಲ, ಇವೆಲ್ಲ ನಡೆದಿದೆ. ಹಾಗಾಗಿ ರಕ್ಷಣೆಗೋಸ್ಕರ ಊರಿನವರು ಇವರೆಲ್ಲ ಸೇರ್ಕೊಂಡು ಒಟ್ಟಾಗಿ ಮಾಡಿ ಪಟಾಕಿ ಹೊಡೆದು ಓಡಿಸೋಂಥ ಕೆಲಸ ಆಗಬೇಕು. ನಮ್ಮ ಪ್ರಯತ್ನವಲ್ಲಿ ನಾವು ಮಾಡೋಕ್ಕೆ ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದ್ವಿ. ಇಲ್ಲಿಂದ ಮುಂದೆ ಆ ಕಡೆ ಎಲ್ಲಿ ಹೋಗುತ್ತೋ ಅಥವಾ ನಮ್ಮ ಇದಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಅದು ಕಳಿಸೋವಂಥ ವ್ಯವಸ್ಥೆ ಆಗಬೇಕಾಗಿದೆ. ಪಾಪ ನಷ್ಟ ಆಗಿದೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಕಷ್ಟ ಬಿದ್ದು ರೈತ ಒಂದಿಷ್ಟು ಅಡಿಕೆ ತೋಟ ಹಾಕಿರ್ತಾನೆ, ಬಾಳೆ ಗಿಡ ಹಾಕಿರ್ತಾನೆ, ಬೇರೆ ಬೇರೆ ಹಾಕಿರ್ತಾನೆ. ಇವತ್ತು ನೋಡಿದ್ರಲ್ಲ, ಇದೊಂದಿಷ್ಟು ಹಾಳಾಗಿದೆ. ಕೊಟ್ಟಿದ್ದೀನಿ, ಮತ್ತು ಸರ್ಕಾರದಲ್ಲೂ ಕೊಡೋಕೆ ಅವಕಾಶ ಇದೆ. ಸರ್, ಈಗ ಖಾತೆ ಇಲ್ಲದೆ ಇದ್ದರು ಸಣ್ಣ ಪುಟ್ಟ ಬರಲ್ಲ. ಖಾತೆ ಇದ್ರೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ಖಾತೆ ಇಲ್ಲ ಅಂದರೆ ಕೊಡೋಕ್ಕೆ ಬರೋದಲ್ಲ. ಯಾಕಂದರೆ ರೂಲ್ಸ್, ಗೌರ್ಮೆಂಟ್ ರೂಲ್ಸು, ನಾವು ಕೊಡೋಕ್ಕೆ ಬರೋದಲ್ಲ. ಹಾಗಾಗಿ ಆದಷ್ಟು ನಾವು ಅಧಿಕಾರಿಗಳು ಹೇಳೋದಷ್ಟೇ. ಇಲ್ಲಿ DFO ಇಲ್ಲೇ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಂಬಂಧಪಟ್ಟ ಎಲ್ಲ RF ಅವರು, ACF ಎಲ್ಲ ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ನಮಗೆ ಗೊತ್ತಿಲ್ಲ, ಇನ್ನೊಂದೆರಡು ನಾಳೆಯಿಂದಲೇ ಶುರು ಮಾಡಿ ಪೂರ್ತಿ ಎಲ್ಲಿದೆ ಗೊತ್ತಿಲ್ಲ, ಊರಿನವ್ರನ್ನೂ ಕರ್ಕೊಳ್ಳಿ. ಊರವ್ರನ್ನ 50 ಜನ ಬರ್ತಾರೆ, ಅವ್ರು ಕರ್ಕೊಂಡು ಇಲ್ಲಿಂದ ಸೋಬೇಟೆ ಥರ, ನಮ್ಮೂರಲ್ಲಿ ಸೋಬೇಟೆ ಮಾಡೋರು ಅವಾಗೆಲ್ಲ, ಈಗಲ್ಲ. ಮತ್ತು ಈಗ ಹಿಡ್ಕೊಂಡ್ಬಿಡುತ್ತೀರಿ ನೀವು, ಅದು ಬೇರೆ. ಅದನ್ನು ಆ ಥರ ರೆಡಿ ಮಾಡಿ ಇಲ್ಲೊಂದಿಷ್ಟು ಹಿರಿಯರು ಇಟ್ಕೊಳ್ರಿ, ಅವ್ರಿಗೆ ಗೊತ್ತಿರುತ್ತೆ, ಸೋಬೇಟೆ ಮಾಡಿ ಗೊತ್ತಿದೆ ಅವರಿಗೆ. ಅವ್ರನ್ನ ಹಿಡ್ಕೊಂಡು ಏನಾರು ಮಾಡಿ ಅದನ್ನ ಹೊರಗೆ ದಾಟಿಸುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಇವತ್ತು ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಇದ್ದ ಅಡೆತಡೆ ದೂರ ಮಾಡಿದ್ದು
ಕಾಮಗಾರಿ ತಕ್ಷಣ ಮುಗಿಸುವಂತೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅಧಿಕಾರಿಗಳಿಗೆ ಸೂಚಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ಗ್ರಿಡ್ ಕಾಮಗಾರಿ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್ ಕಣ್ಣೂರು, ಕಲಸೆ ಚಂದ್ರಪ್ಪ, ವೀರೇಶ್, ಗಣಪತಿ ಮಂಡಗಳಲೆ, ಕೆಪಿಟಿಸಿಎಲ್ ಅಧಿಕಾರಿಗಳು ಹಾಜರಿದ್ದರು. ನಮಗೆ ಇಡೀ ಆನಂದಪುರ ಹೋಬಳಿಯಲ್ಲಿ ಇವತ್ತು ಕರೆಂಟ್ ಇಲ್ಲ. ಇಲ್ಲಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅವರಿಗೆ ಮಾಡಿಕೊಡ್ತಾ ಇದ್ವಿ. ಆ ಲೈನ್ ಕೊಡಿಸಿದ್ದೀವಿ. ನಮಗೆ ಬಂದಿದೆ ಅದು ಸುಮಾರು ಎಷ್ಟೋ ಸಾವಿರ ಲೀಟರ್ ಇದು ಆಯಿಲ್ ಹಾಕೋದು, 11,000 ಲೀಟರ್ ಆಯಿಲ್ ಹಾಕಿ ಕೂಲ್ ಹಾಕ್ಬೇಕಂತ. ಅದಕ್ಕೆ ಒಂದು 5-6 ದಿವಸ ಬೇಕು, ಮತ್ತು ಅದು ಫಿಕ್ಸ್ ಮಾಡೋಕ್ಕೆ 4 ದಿವಸ ಬೇಕಾಗಿದೆ. ಅದರಿಂದ ಏನಾಗಿದೆ, ಅವತ್ತೇ ಹಾಕ್ಸ್ಬಿಟ್ಟಿದ್ದೇನೆ ನಾನು. ಇಮಿಡಿಯೇಟ್ಲಿ ಹಾಸನಕ್ಕೆ ಕಳಿಸಿ, ಹಾಸನದಿಂದ ಇಮಿಡಿಯೇಟ್ಲಿ ಗಾಡಿ ತಂದು ಫಿಕ್ಸ್ ಮಾಡಿದ್ದೀವಿ. ಅಂದರೆ ರೆಡಿ ಮಾಡೋಕ್ಕೆ 1 ವಾರ ಬೇಕು. ಅದನ್ನ ರೆಡಿ ಮಾಡಿ ಫಿಕ್ಸ್ ಮಾಡೋಕ್ಕೆ ಆಯಿಲ್ ಹಾಕಿ ಮಾಡೋಕ್ಕೆ ಮಂಗಳವಾರ ಆಗುತ್ತಂತ ಹೇಳಿದ್ದಾರೆ. ಬುಧವಾರದಿಂದ ನಿಮಗೆ 6 ಗಂಟೆ ವಿದ್ಯುತ್ತನ್ನು ಕೊಡಿಸ್ತೀನಿ. ಅಂದರೆ ಅಧ್ಯಕ್ಷರೇ 4 ಗಂಟೆ ಈಗ ಇಲ್ಲಿಂದ ಇದು ಕರೆಂಟ್ ಅನ್ನ ನಾವು ಅಲ್ಲಿ ಅದು ಟಿ ಸಿ ಹೋಗಿದ್ರಿಂದ ನಮ್ಮ ಇಡೀ ಹೋಬಳಿ ಆನಂದಪುರ ಹೋಬಳಿ ಕೊಟ್ಟಿದ್ದೀವಿ. ಅಲ್ಲಿ ಅದು ರಿಪೇರಿ ಆಗೋರಿಗೆ ಮಂಗಳವಾರವರೆಗೆ ಕಾಯಿರಿ. ಬುಧವಾರ ದಿವಸ ನಿಮಗೆ ಯಥಾಸ್ಥಿತಿ ಬರುತ್ತೆ, ಕರೆಂಟ್ ಬರುತ್ತೆ, ಫುಲ್ ಪವರ್ ಕರೆಂಟ್ ಬರುತ್ತೆ. ಒಂದು 2 ದಿವಸ ತುಂಬಾ ಬುಕ್ ಕೊಡ್ತೀವಿ. ಯಾವುದೇ ನೋಡಿ, ಅದು ನಾನು ಶ್ರಮ ಹಾಕಿ ಇಮಿಡಿಯೇಟ್ಲಿ ಹೋದ ತಕ್ಷಣ ಶ್ರಮ ಹಾಕಿ ತಕ್ಷಣ ಮಿನಿಸ್ಟರ್ ಹತ್ರ ಮಾತಾಡಿ ಪಾಪ ತಕ್ಷಣ ಹಾಸನಿಂದ ಕಳಿಸ್ಕೊಟ್ರು, ಹಾಕಿದ್ದಾರೆ. ಆದ್ರೂ ಮೊನ್ನೆ ಇವತ್ತು ರೈತ ಸಂಘ ಎಂತ ಮಾಡಿದೆ ಅಲ್ಲ, ಮಾಮೂಲು ಟಿ ಸಿ ಅಂದ್ರೆ 24 ಗಂಟೆ ಹಾಕ್ಬೋದು. ಅವರು ರೈತರು ತಿಳ್ಕೊಬೇಕಲ್ಲ, ಅವರು ಯೋಚನೆ ಮಾಡಬೇಕು. ಸುಮ್ಮನೆ ಒಂದು ಹೋರಾಟ ಮಾಡೋದು ನಾ ಬೇಡ ಅನ್ನೋದಲ್ಲ, ಏನು ಎಂತ ಎಲ್ಲ ಕೇಳ್ಕೋಬೇಕು. ನಾವು ರೈತರ ಪರವಾಗಿ ಜನರ ಪರವಾಗಿ ಇದ್ದವರು ಸುಮ್ಮನೆ ಒಂದು ಸ್ಟ್ರೈಕ್ ಮಾಡಿ ಜನರಿಗೆ ಏನೋ ಒಂಥರ ನಾವು ಇದೀವಿ ಅನ್ನೋ ತೋರಿಸ್. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.